ದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರಾದ ಉಮೇಶ್ ಚಂದ್ರರವರ ಜನ್ಮದಿನ ಆಚರಣೆ ನಡೆಯಿತು. ವಿಜಯನಗರದಲ್ಲಿ ಸ್ನೇಹಿತರ ಬಳಗ ಏರ್ಪಡಿಸಿದ್ದ ಹುಟ್ಟುಹಬ್ಬ ಸಂಭ್ರಮಕ್ಕೆ ಅಪಾರ ಅಭಿಮಾನಿಗಳು, ಪ್ರೀತಿ ಪಾತ್ರರು, ಕನ್ನಡ ಪರ ಸಂಘಟನೆಯ ಹೋರಾಟಗಾರರು, ರಾಜಕೀಯ ಮುಖಂಡರುಗಳು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸಿ ಆಗಮಿಸಿದ ಎಲ್ಲರಿಗೂ ಸಿಹಿ ವಿತರಿಸಲಾಯಿತು. ಆಗಮಿಸಿದ ಮುಖಂಡರೆಲ್ಲರೂ ಮಾತನಾಡಿ ಉಮೇಶ್ ಚಂದ್ರರವರ ಸಾಮಾಜಿಕ ಕಳಕಳಿಯನ್ನು ಕುರಿತು, ರಾಜಕೀಯವಾಗಿ ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸುವ ಕುರಿತು ಶುಭ ಹಾರೈಸಿದರು. ಈ ದಿನ ಉಮೇಶ್ ಚಂದ್ರ ಸರ್ ಅವ್ರದ್ದು ಹುಟ್ಟುಹಬ್ಬ, ಹಾಗಾಗಿ ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ರಾಜಕಾರಣದಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಂತ ಶುಭ ಹಾರೈಸ್ತಾ ಇದ್ದೀವಿ. ಈ ವಿಜಯನಗರ ಭಾಗದಲ್ಲಿ ಎಲ್ಲ ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅವ್ರಿಗೆಲ್ಲ ಒಂದು ಸಹಾಯಮುಖವಾಗಿ ಅವರ ಏಳಿಗೆಗೆ ಹಗಲಿರುಳು ಯಾವಾಗಲೂ ಶ್ರಮಿಸ್ತಾ ಇರ್ತಾರೆ. ಈ ಸಮಾಜ ಸೇವೆಗಾಗಿ ಅವ್ರ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು 100 ಕಾಲ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ. ಇವತ್ತಿನ ದಿವಸ ಉಮೇಶ್ ಚಂದ್ರ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಇದೇ ರೀತಿ ನಮ್ಮ MLA ಕೃಷ್ಣಪ್ಪರ ಆಗಲಿ, ಪ್ರಿಯಾ ಕೃಷ್ಣ ಆಗಲಿ ಇವತ್ತಿನ ದಿವಸನೇ ಒಂದು ಅಧಿಕಾರ ಸ್ವೀಕಾರ ಮಾಡ್ತಾ ಇರೋದ್ರಿಂದ ನಮಗೂ ಒಂಥರ ಖುಷಿ. DK ಶಿವಕುಮಾರ್ ಆದೇಶದಿಂದ ಇದಾಗ್ತದೆ. ಇವರು ಸಮಾಜದಲ್ಲಿ ಸುಮಾರು ವರ್ಷಗಳಿಂದ ಇಷ್ಟೊತ್ತಿಗೆ ಅವರು ಏನೋ ಚೇರ್ಮನ್ ಆಗಬೇಕಾಗಿತ್ತು, ಇನ್ನೂ ಒಳ್ಳೊಳ್ಳೆ ವೃತ್ತಿನಲ್ಲಿ ಹೋಗಬೇಕಾಗಿತ್ತು. ಇವತ್ತಿನ ದಿವಸ ಅವ್ರಿಗೆ ಒದಗಿ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ GBA ಎಲೆಕ್ಷನ್ ಬರ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇದೆ. ಮುಂದಿನ ದಿನಗಳಲ್ಲಿ ಅವರು ಕೌನ್ಸಿಲರ್ ಆಗೇ ಆಗ್ತಾರೆ. ಹಂಗಾಗಿ ನಾವೆಲ್ಲರೂ ಶ್ರಮ ಬೀಳಬೇಕು. ಇವರು ಒಂದಲ್ಲ ಎರಡಲ್ಲ ಸಂಘ ಸಂಸ್ಥೆಗಳಾಗಲಿ, JP ಪಾರ್ಕ್ ಉದ್ಯಾನವನದಲ್ಲಿ ಸಂಘ ಸಂಸ್ಥೆಗಳಾಗಲಿ, ಲಯನ್ಸ್ ಕ್ಲಬ್ ಆಗಲಿ, ಕಾಂಗ್ರೆಸ್ ಹಿರಿಯ ಮುಖಂಡರು ಇವರು. ಯಾವಾಗಲೂ ಏನಾಗಬೇಕಾಯ್ತು, ನಮ್ಮ ಶಿವಣ್ಣನ ಟೀಮು, ನಮ್ಮ ಇನ್ನೂ ಸುಮಾರು ಹಲವಾರು ಚೇರ್ಮನ್ಗಳಾಗಿದೆ, ಅವರು ಟೀಮ್ನಲ್ಲಿದ್ದರು. ನಮ್ಮ ಅಧ್ಯಕ್ಷ ಆದಂಥ ಜನಾರ್ದನ್ ಪೂಜಾರಿ ಶಿಷ್ಯ ಅಂತಲೇ ಹೇಳ್ಬೋದು. ಆವತ್ತಿನ ದಿವಸ ನಮ್ಮ ಆರಾಧ್ಯವರಾಗಲಿ ಇವರೆಲ್ಲರೂ ಹಿಂದೆ ಇರ್ತಕ್ಕಂಥವ್ರು, ಇವರೆಲ್ಲ ಸೀನಿಯರ್ಗಳು. ಇವತ್ತಿನ ದಿವಸ ಏನಾಗಬೇಕಾಯ್ತು, ಇವತ್ತಿನ ದಿವಸ ಅವ್ರಿಗೆ ಒಳ್ಳೆಯದಾಗಲಿಕ್ಕೆ ಒಳ್ಳೆ ಅವಕಾಶಗಳು ಬಂದಿದೆ. ಈ ಅವಕಾಶನ ನಾವು ಕಳ್ಕೊಳ್ಳೋದು ಬೇಡ. ನಾವೆಲ್ಲರೂ ಒಟ್ಟುಗೂಡಿ ಒಟ್ಟುಗೂಡಿ ಕೆಲಸ ಮಾಡ್ತಾಯಿದ್ದೀವಿ. ಅದೇ ಥರ ಒಬ್ಬೊಬ್ಬರಿಗೆ ಹೇಳಿ, ನೀವು ಒಳ್ಳೆ ಕಾರ್ಯಕರ್ತ ನಮ್ಗೆ ಬೇಕು, ಒಳ್ಳೆ ಕೌನ್ಸಿಲರ್ ಬೇಕು ನಮಗೆ ಅನ್ನೋ ಒಂದು ಇದರಲ್ಲಿ ನಮ್ಮ MLA ಅವರು ಒಂದು ಒಳ್ಳೆ ಕೌನ್ಸಿಲರ್ನಿಗೆ ನಮಗೆ ಉಮೇಶ್ ಚಂದ್ರ ಅವ್ರನ್ನ ನಮ್ಗೆ ಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲರೂ ಉಪಯೋಗ ಪಡಿಸ್ಕೊಂಡು ಇಲ್ಲಿ ಮುಂದೆ ಇವತ್ತಿನ ದಿವಸ ಲೈಟ್ ಆಗಲಿ, ಮೋರಿದಾಗಲಿ ನಾವೇನು ಮಾಡ್ಕೊಂಬರ್ತೀವಿ ಅದನ್ನೇ ಪಾಲನೆ ಮಾಡಿಕೊಂಡು ಇವತ್ತಿನ ದಿವಸ ಅವರು ಎಲ್ಲ ಕಡೆನೂ ಮಾಡ್ಕೊಂಡು ಹೋಗ್ತಾರೋದ್ರಿಂದ ಒಳ್ಳೆ ಹೆಸರಿದೆ. ಅವ್ರ ಜೊತೆ ಕುಮಾರ್ ಆಗಲಿ ಏನೇ ಒಂದು ಫೋನ್ ಮಾಡಿದ್ರು ಜನಗಳಿಗೆ ಸ್ಪಂದಿಸ್ಕೊಂಡು ಹಗಲು ಅಂದೆ ರಾತ್ರಿ ಅಂದೆ ಇವತ್ತಿನ ದಿವಸ ಜನಗಳನ್ನ ಹೆಸರು ಮಾಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಸರಾಗಿ ಒಳ್ಳೆ ಕೌನ್ಸಿಲರ್ ಆಗಿ ಒಳ್ಳೆ ಪ್ರಜ್ವಲವಾಗಿ ಉಳಿಬೇಕು. ಇವತ್ತಿನ ದಿವಸ ನಮ್ಮ MLA ಅವರ ಆಶೀರ್ವಾದ, ಪ್ರಿಯಾ ಕೃಷ್ಣರ ಆಶೀರ್ವಾದ, MLA ಕೃಷ್ಣಪ್ಪರ ಆಶೀರ್ವಾದ, ಪ್ರದೀಪ್ ಕೃಷ್ಣಪ್ಪರ ಆಶೀರ್ವಾದ, ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಪ್ರತಿಯೊಬ್ಬರು ಒಬ್ಬೊಬ್ಬರಿಗೆ ಒಂದೊಂದು ಧ್ವನಿ ಹೇಳಿ ಅವ್ರನ್ನ ಮುಂದಿನ ದಿನಗಳಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಹಗಲೆನ್ನದೇ ಇರಳೆನ್ನದೇ ನಿರಂತರವಾಗಿ 40 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಮಳೆ ಇರಲಿ ಬಿಸಿಲಿರಲಿ ಪ್ರತಿಯೊಂದು ಜನಗಳ ಸೇವೆಯಲ್ಲಿ ತೊಡಗ್ತಾ ಇರ್ತಾರೆ. ರಾತ್ರಿ 12 ಗಂಟೆ ಆಗಲಿ ಮಳೆ ಬಂದಾಗ ತನ್ನ ಕುಂದುಕೊರತೆಗಳನ್ನು ಹೋಗಿ ಮನೆಗೆ ಹೋಗಿ ವಿಚಾರಿಸ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಮುಂದೆ ಬರುವಂಥ ಮಹಾನಗರ GRP ಚುನಾವಣೆಯಲ್ಲಿ ಅವರು ಗೆದ್ದು ಬರಬೇಕು ಅಂತ ಈ ಸಂದರ್ಭದಲ್ಲಿ ಶುಭಾಶಯಗಳಿಂದ ಶುಭ ಹಾರೈಕೆಗಳನ್ನು ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು. ಮತ್ತೊಮ್ಮೆ ಉಮೇಶ್ ಚಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಹಾಗೂ ಸ್ನೇಹಿತರಾದಂಥ ಉಮೇಶ್ರವರ ಹುಟ್ಟುಹಬ್ಬವನ್ನು ಎಲ್ಲರ ಸಮ್ಮುಖದಲ್ಲಿ ಆಚರಿಸ್ಕೊಳ್ತಾ ಇದ್ದೇವೆ. ಇವತ್ತು ಆ ಭಗವಂತ ಉಮೇಶ್ರವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮುಖೇನ ನಾವು ಕೇಳ್ಕೊಳ್ಳೋದಕ್ಕೆ ಬಯಸ್ತೇವೆ. ಯಾಕೆಂತ ಹೇಳಿದ್ರೆ ಉಮೇಶ್ರವರು ಈ ಭಾಗದಲ್ಲಿ ತುಂಬ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಮುಂದಿನ GBA ಎಲೆಕ್ಷನ್ಗೆ ಸ್ಪರ್ಧಿಸೋರಿದ್ದಾರೆ. ಹಾಗಾಗಿ ಅವ್ರಿಗೆ ತಮ್ಮೆಲ್ಲರ ಈ ಯಾವುದು ಆದಿಚುಂಚನಗಿರಿ ವಾರ್ಡ್ನ ಎಲ್ಲ ಮತದಾರ ಬಂಧುಗಳು ತಾವೆಲ್ಲರೂ ಕೂಡ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಿ
ಮತಗಳನ್ನು ಹಾಕಿ ಅವ್ರನ್ನ ಜಯಿಸಿದಂಗೆ ಮಾಡಬೇಕಂತ ಈ ಮುಖಾಂತರ ಕೇಳ್ಕೊಳ್ತಾ, ಅದಲ್ಲದೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಕೃಷ್ಣಪ್ಪರವರ ಆಶೀರ್ವಾದ ಇವ್ರ ಮೇಲೆ ಸದಾ ಇದೆ. ಹಾಗೆ ನಾವೆಲ್ಲರೂ ಕೂಡ ಇವರ ಹಿಂಬಾಲಕರಾಗಿ ಇವ್ರ ಜೊತೆಗೆ ಯಾವತ್ತೂ ಇರ್ತೀವಿ. ಈ ಮುಖೇನ ನಾವು ಒಂದೇ ಮಾತು ಕೇಳ್ಕೊಳ್ಳೋದೇನಂತಂದರೆ, ಮುಂದಿನ ಚುನಾವಣೆಯಲ್ಲಿ ಏನಾದರೂ ಸ್ಪರ್ಧಿಸಿದ್ರೆ ನಮ್ಮ ಆದಿಚುಂಚನಗಿರಿ ವಾರ್ಡ್ನ ಎಲ್ಲ ಸದಸ್ಯರು, ಎಲ್ಲ ಮತದಾರ ಬಂಧುಗಳು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಮತ ಚಲಾಯಿಸಿ ಅವ್ರನ್ನ ಜಯಿಸವಾಗಿ ಮಾಡಬೇಕಂತ ಕೇಳ್ಕೊಳ್ತಾ, ಹಾಗೆ ಕೃಷ್ಣಪ್ಪರವರ ಆಶೀರ್ವಾದ, ಪ್ರಿಯಾ ಕೃಷ್ಣವರ ಆಶೀರ್ವಾದ ಮತ್ತು ಪ್ರದೀಪ್ ಕೃಷ್ಣವರ ಆಶೀರ್ವಾದ ಯಾವಾಗಲೂ ಉಮೇಶ್ ಅಣ್ಣವ್ರ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಒಕ್ಕೊರಲಿಂದ ಹೇಳ್ತಾ ಇದ್ದೀವಿ, ನಮ್ಮೆಲ್ಲರದ್ದು ಬೆಂಬಲ ಕೂಡ ಉಮೇಶ್ ಅಣ್ಣವ್ರ ಮೇಲೆ ಇರುತ್ತೆ. ಹಾಗಾಗಿ ಈ ಹುಟ್ಟುಹಬ್ಬದ ದಿವಸ ಸೂಕ್ತವಾಗಿರೋದ್ರಿಂದ ಇವತ್ತು ಮುಂದಿನ ಚುನಾವಣೆಗೆ ಈಗಲೇ ಒಂದು ಕಾರ್ಯಸಿದ್ಧಿ ರೂಪಿಸಲಿ ಅಂತ ಈ ಮುಖೇನ ಕೇಳ್ಕೊಳ್ತಾ, ಮತ್ತೊಮ್ಮೆ ಉಮೇಶ್ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಪಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ವಿಜಯನಗರ ಕ್ಷೇತ್ರದ ಮುಖಂಡರಾದ ಉಮೇಶ್ ಚಂದ್ರ ಅವ್ರದ್ದು ಇವತ್ತು ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಸಂಭ್ರಮವನ್ನು ಸರಳವಾಗಿ ಸಾರ್ವಜನಿಕರಿಗೆ ತೊಂದರೆ ಇನ್ನೂ ಅದ್ದೂರಿಯಾಗಿ ಮಾಡೋ ಪ್ಲ್ಯಾನ್ ಇತ್ತು. ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಆಚರಣೆ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಯಾರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಇವತ್ತು ಹಾರ್ಡ್ ಕಾಪಿ ಮೊಮ್ಮಗ ಎಲ್ಲ ಸ್ನೇಹಿತರುಗಳು, ಎಲ್ಲ ಕಾಂಗ್ರೆಸ್ ಮುಖಂಡರುಗಳು, ಎಲ್ಲ ಮಹಿಳಾ ಮುಖಂಡರುಗಳು ಎಲ್ಲರೂ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅವರು ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪನವರು ಹಾಗೂ ಪ್ರಿಯಾ ಕೃಷ್ಣರವರು ಹಾಗೂ ಯುವ ಮುಖಂಡರಾದ ಪ್ರದೀಪ್ ಕೃಷ್ಣಪ್ಪರವರ ಆಶೀರ್ವಾದದೊಂದಿಗೆ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಬರ್ತಾ ಇದ್ದಾರೆ. ಅವರಿಗೆ ಎಲ್ಲ ಥರ ಎಲ್ಲ ವಾರ್ಡಲ್ಲೂ, ನಮ್ಮ ವಿಜಯನಗರ ಕ್ಷೇತ್ರದ ಎಲ್ಲ ವಾರ್ಡಲ್ಲೂ ಸ್ನೇಹಿತರುಗಳಿದ್ದಾರೆ. ಆ ಒಂದು ಉದ್ದೇಶದಿಂದ ಎಲ್ಲರೂ ಗುರುತಿಸಿ ಅವ್ರಿಗೆ ಈ ಒಂದು ವಾರ್ಡ್ನಲ್ಲಿ ಮುಂದಿನ ದಿನಗಳಲ್ಲಿ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರೆ. ಅವ್ರಿಗೆ ಎಲ್ಲ ನಮ್ಮ ವಾರ್ಡ್ ಅವರು ನಿಂತ್ಕೊಳ್ಳೋ ವಾರ್ಡಲ್ಲಿ ಸಂಬಂಧಪಟ್ಟಂಥ ಎಲ್ಲ ಮತ ಬಾಂಧವರು ಅವ್ರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಅವ್ರನ್ನ ಗೆಲ್ಲಿಸಿರಾಗಿ ಮಾಡಬೇಕು. ಅವ್ರಿಗೆ ನಿಮಗೆ ಸೇವೆ ಮಾಡೋಂಥ ಅವಕಾಶ ಅವ್ರಿಗೂ ಕೊಡಬೇಕು. ಅವ್ರು ಇವಾಗ ಮಾಡ್ತಾ ಇರೋ ಸೇವೆಯಲ್ಲಿ ಒಂದು ಅಧಿಕಾರ ಅನ್ನೋದೊಂದು ಕೊಟ್ಟು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ. ಈ ಮುಖಾಂತರ ಬಂಧುಗಳೇ ಎಲ್ರಿಗೂ ಒಳ್ಳೆಯದಾಗಲಿ. ಅಧ್ಯಕ್ಷರಾದಂಥ ಉಮೇಶ್ ಚಂದ್ರ ಅವರು ವಿಜಯನಗರ ಕ್ಷೇತ್ರದ ಕರ್ನಾಟಕ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರು. ಆಮೇಲೆ ಈ ಮುಖಾಂತರ ಇಲ್ಲಿ ವಿಜಯನಗರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನೀವು ಆಯ್ಕೆ ಮಾಡೋಂಥದ್ದು ಮೊದಲನೇ ಆದ್ಯತೆ ಆಗಬೇಕು. ಇವತ್ತು ಹೊರ ರಾಜ್ಯದಲ್ಲಿ ತಮಿಳುನಾಡಲ್ಲಿ ವಿಜಯ್ ಅವರ ಆಡಳಿತ ಮತ್ತು ಅವರ ವೈಖರಿಗಳು ನೋಡಿದ್ದೀರಾ. ಇಲ್ಲಿ ನೀವು ಹಳೆ ಮುಖಗಳು ಮತ್ತು ನಿಮ್ಮ ಯಾವುದೋ ಒಂದು ಬಾಲಿಶಕ್ಕೆಲ್ಲ ನೀವು ಆಶೆ ಆಮಿಷಗಳ ಬಾಲಿಶಗಳಿಗೆಲ್ಲ ನೀವು ಮತದಾರರು ಯಾವುದೇ ರೀತಿ ಒಳಗಾಗಬಾರ್ದು. ಉಮೇಶ್ ಅಣ್ಣ ಅವರ ಕೆಲಸವನ್ನು ನೀವು ಸತತವಾಗಿ 15-20 ವರ್ಷದಿಂದ ನೋಡ್ತಾ ಇದ್ದೀರಾ. ಅವ್ರು ಯಾವ ಪಕ್ಷದಲ್ಲಿದ್ದಾರೆ, ಯಾರ ಜೊತೆ ಇದ್ದಾರೆ ಅಂತ ಮುಖ್ಯ ಆಗಲ್ಲ, ಅವರ ವ್ಯಕ್ತಿತ್ವ, ಅವರ ಗುಣ ಮುಖ್ಯ ಆಗ್ತದೆ. ಮತ್ತು ನೀವು ಮನೆ ಬಾಗಿಲಿಗೆ ಇವತ್ತೇನು ಮಳೆ ಬಂದಾಗ, ಚರಂಡಿಗಳು ತೊಂದರೆ ಆದಾಗ, ಈ ಮರಗಳದ್ದೇನೋ ತೊಂದರೆ ಆದಾಗ ಫಸ್ಟು ನಿಮಗೆ ನೆನಪಾಗ್ತಾ ಇರೋದೇ ಈ ಭಾಗದಲ್ಲಿ ನಾವು ಕಂಡಂತೆ ಉಮೇಶ್ ಚಂದ್ರ ಅವರು. ದಯವಿಟ್ಟು ನಿಮ್ಮ ನಾಳಿನ ಭವಿಷ್ಯಕ್ಕೆ ನಿಮ್ಮ ಮಕ್ಕಳು ಮರಿಗೆ ಏನಾದರೂ ಒಳ್ಳೆಯದಾಗಬೇಕು ಭವಿಷ್ಯದಲ್ಲಿ ಅಂದರೆ ಮೊದಲು ನಮ್ಮ ನಾಗರಿಕರಾಗಿ ನಮ್ಮ ನಗರ ಚೆನ್ನಾಗಿರಬೇಕು, ಸ್ವಚ್ಛಂದವಾಗಿರಬೇಕು. ನಿಮಗೆ ವಿದ್ಯುತ್ ಆಗಲಿ, ಒಳಚರಂಡಿ ಆಗಲಿ, ನಮಗೆ ಮತ್ತು ಮೂಲ ಸೌಕರ್ಯಗಳಾದ ಜಲ ಆಗಲಿ, ನಾಡು ನುಡಿ ಕನ್ನಡ ಅಂತ ಬಂದಾಗ ಪ್ರತಿಯೊಂದಕ್ಕೂ ಅವರು ಇವತ್ತು ಟೊಂಕ ಕಟ್ಟಿ ನಿಂತಿದ್ದಾರೆ. ದಯವಿಟ್ಟು ಈ ಶುಭ ಸಂದರ್ಭದಲ್ಲಿ ಎಲ್ಲ ಮತದಾರರಿಗೂ ಅವರ ಶುಭ ಹುಟ್ಟುಹಬ್ಬದೊಂದಿಗೆ ಅವರ ಮುಂದಿನ ಭವಿಷ್ಯಕ್ಕೂ ನೀವು ದಾರಿ ಮಾಡಿಕೊಡ್ಬೇಕಂತೇಳಿ ನಾವು ಎರಡು ಮಾತನ್ನು ಕೇಳೋಕೆ ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು. ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ತಮ್ಮೆಲ್ಲರಿಗೂ ತಿಳಿದಿರೋ ವಿಷಯ, ಬಹಳ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಅವರಿಗೆ ಒಂದು ಸಹಕಾರ ಕೊಟ್ಟು ಈ ಮುಂದೆ ಎಲೆಕ್ಷನಲ್ಲಿ ಗೆಲ್ಲಿಸಿ ಹೆಚ್ಚಿನ ಮತಗಳನ್ನು ಹಾಕಿ ಅವರಿಗೆ ಗೆಲ್ಲಿಸಬೇಕು ಅಂತ, ಜಯಶೀಲರಾಗಿ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಅವರು ನಮ್ಮ ಯಾವುದೇ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾರೆ, ಸ್ಪಂದಿಸ್ತಾರೆ. ನಮ್ಗೆ ಬೇಕಾಗಿರೋದು ವಿಜಯನಗರ ವಾರ್ಡ್ನಲ್ಲಿ ಅದೇ ಬೇಕಾಗಿರೋದು. ಸೊ ಆದ್ದರಿಂದ ಅವ್ರನ್ನ ನಾವು ಹೆಚ್ಚಿನ ಜಯಶೀಲರಾಗಿ ಮಾಡಿ ಅವ್ರಿಗೊಂದು ಅವಕಾಶ ಮಾಡ್ಕೊಳ್ಳೋಣ ಅನ್ನೋದು ತಮ್ಮೆಲ್ಲರ ಪರವಾಗಿ ಕೇಳಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ದಿನ ನಮ್ಮೆಲ್ಲರ ಆತ್ಮೀಯ ಗೆಳೆಯರು, ಕನ್ನಡ ಪರ ಚಿಂತಕರು, ಕರ್ನಾಟಕ ರಕ್ಷಣಾ ವೇದಿಕೆ ಹಿತೈಷಿಗಳು, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು, ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಅಂತ ಬಂದಾಗ ಈ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಗೆಳೆಯರಾಗಿರುವಂಥ ಉಮೇಶ್ ಚಂದ್ರರವರ ಇವರು ಹುಟ್ಟುಹಬ್ಬ ಒಂದು ನೆಪ ಅಷ್ಟೇ, ಅದೊಂದು ನೆಪ. ಆ ಹುಟ್ಟುಹಬ್ಬಕ್ಕೆ ನಾಡಿಗೆ ಏನಾದರೂ ಒಂದು ಸಂದೇಶವನ್ನು ಕೊಡಬೇಕು, ಈ ಕ್ಷೇತ್ರಕ್ಕೊಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅನ್ನುವುದೇ ಅಂತ ಅವರ ಚಿಂತನೆ. ಅವರು ಏನೇ ಒಂದು ಜನರ ಮಧ್ಯದಲ್ಲಿ ಯಾರೇ ಒಬ್ಬ ಸಾಮಾನ್ಯ ಆ ಭಾಗದ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಭಾಗದ ಪ್ರಜೆಗಳ ಸ್ಪಂದನೆಗೆ ಆ ಕ್ಷಣದಲ್ಲಿ ಸ್ಪಂದಿಸುವಂಥ ವ್ಯಕ್ತಿ ಅದು ಉಮೇಶ್ ಚಂದ್ರ ಅವರು.
ಯಾರೇ ಆಗಿರಲಿ, ದೊಡ್ಡವರಾಗಿರಲಿ, ಕಿರಿಯರಾಗಿರಲಿ, ಚಿಕ್ಕವರಾಗಿರಲಿ, ಅಕ್ಕ ತಂಗಿ ಯಾರೇ ಆಗಿರಲಿ, ಅಣ್ಣ ಈ ಥರ ಆಗಿದೆ, ಹಿಂಗೆ ಆಗಿದೆ ಅಂತ ಅಂದಾಗ ಆ ಕ್ಷಣದಲ್ಲಿ ಬಂದು ಸ್ಪಂದಿಸುವಂಥ ವ್ಯಕ್ತಿ. ಹಾಗಾಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ. ಆ ಭವಿಷ್ಯ ಒಳ್ಳೆಯದಾಗಲಿ. ಈ ಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ್ಯ ಕೃಷ್ಣಪ್ಪನವರ ಆಶೀರ್ವಾದವೂ ಕೂಡ ಅವ್ರ ಮೇಲೆ ಇದೆ ಅಂತ ನಾವೆಲ್ಲರೂ ಕೂಡ ಕೇಳ್ಪಟ್ಟಿದ್ದೀವಿ. ಹಾಗಾಗಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿರುವಂಥ ನಾವೆಲ್ಲರೂ ಕೂಡ ಪ್ರೀತಿಯಿಂದ, ಮಮತೆಯಿಂದ, ಸಂಭ್ರಮದಿಂದ ಕಾಣಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಹಾಗಾಗಿ ಉಮೇಶ್ ಚಂದ್ರ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಭುವನೇಶ್ವರಿ ಅವರಿಗೆ ಆಯುಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಮತ್ತಷ್ಟು ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುವಂಥ ಶಕ್ತಿ ಕೊಡಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ಕೊಳ್ತೀವಿ. ಒಳ್ಳೆಯದಾಗಲಿ. ಹುಟ್ಟುಹಬ್ಬದ ಶುಭಾಶಯಗಳು ಹಾರಿಸ್ತಾ ನಮ್ಮ ವಿಜಯನಗರ ಸೇವಕರು ಬಡವು ಬಂದು ಎಲ್ಲ ಕೆಲಸಗಳು ಮಾಡಿಕೊಂಡು ಏನೇ ಕೆಲಸ ಆಗಲಿ ಮುಂದೆ ಒರೆಸಿ ಅವರು ಎಲ್ಲ ಕೆಲಸಗಳು ಮಾಡ್ಕೋತ ಅಂತ ನಮ್ಮ ವಿಜಯನಗರ ಕ್ಷೇತ್ರಕ್ಕೆ, ವಿಜಯನಗರ ವಾರ್ಡಿಗೆ ಅಧ್ಯಕ್ಷ, ಇದು BBMP ಸದಸ್ಯರ ಅಂತ ಕೇಳ್ಕೊತಾ ಇದ್ದೀವಿ ಸರ್. ಜೊತೆಗೆ ನಿಮ್ಮ ಸವಿತಾ ಸಮಾಜದಲ್ಲಿ ಎಲ್ಲರೂ ಬಂದು ನಾವು ಸವಿತಾ ಸಮಾಜದಿಂದ ಎಲ್ಲರೂ ಜನ ಸ್ಪಂದನೆ ಕೊಡ್ತೀವಿ, ಬೆಂಬಲ ನಿಂತಿರ್ತೀವಿ. ಅವ್ರಿಗೆ ನಾವು ಇದು ಮಾಡಿ ಎಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತೀವಿ. ಹುಟ್ಟುಹಬ್ಬದ ಶುಭಾಶಯಗಳು. ಉಮೇಶ್ ಚಂದ್ರ ಅವರು ಹುಟ್ಟುಹಬ್ಬ ದಿನ ಇವತ್ತು. ನಾವು ಸವಿತ ಸಮಾಜ, ವಿಜಯನಗರ ಸವಿತ ಸಮಾಜದಿಂದ ಕಡೆಯಿಂದ ಶುಭ ಕೋರ್ತಾ ಇದ್ದೀವಿ. ಅವರ ಆಯುಷ ಆರೋಗ್ಯ ಒಳ್ಳೆಯದಾಗಲಿ ಅಂತ ತಿಳಿಸ್ಕೊತಾ ಇದ್ದೀವಿ. ನಮ್ಮ ಉಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಳ್ಳಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಸವಿತಾ ಸಮಾಜದ ಕಡೆಯಿಂದ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳೋಕ್ಕೆ ತಿಳಿಸ್ತಿದ್ದೀವಿ. ಈಗ ನಮ್ಮದು ಸೇವೆ ಅಷ್ಟೇ. ಸುಮಾರು ವಿದ್ಯಾರ್ಥಿ ದಶೆಯಿಂದನೂ ಕೂಡ ನಾವು ಈ ಸಮಾಜ ಸೇವೆ ಅನ್ನೋದನ್ನು ತೊಡಗಿಸ್ಕೊಂಡಿದ್ದೀವಿ. ವಿದ್ಯಾರ್ಥಿ ದಶೆಯಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಮತ್ತು ಯುವ ನಾಯಕರಾಗಿ ಮತ್ತು ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಏನು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವರ ಆಶೀರ್ವಾದದೊಂದಿಗೆ ಮತ್ತು ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಪ್ರಿಯಾಕೃಷ್ಣವರ ಆಶೀರ್ವಾದದೊಂದಿಗೆ ಮತ್ತು ಅವರ ಸುಪುತ್ರರಾದಂಥ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಭವಿಷ್ಯದ ಯುವ ನಾಯಕರಾಗಿರ್ತಕ್ಕಂಥ ಪ್ರದೀಪ್ ಕೃಷ್ಣಪ್ಪರವರ ಆಶೀರ್ವಾದದೊಂದಿಗೆ ಇವತ್ತು ನಾನು ಈ ಭಾಗದಲ್ಲಿ ಅವರೇನು ಮಾರ್ಗದರ್ಶನ ಮಾಡ್ತಾರೆ, ಅವರೇನು ಯಾವ ರೀತಿ ದಾರಿ ತೋರಿಸ್ತಾರೆ, ಆ ದಾರಿಯಲ್ಲಿ ನಡೀತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನಾವಾಗಲಿ ನಮ್ಮ ಜೊತೆಗಿರ್ತಕ್ಕಂಥವ್ರೆಲ್ಲರೂ ಕೂಡ ಅವರ ಹಾಕ್ಕೊಟ್ಟಂಥ ಮಾರ್ಗದರ್ಶನ, ಏನು ಅವರ ದಾರಿ ತೋರಿಸ್ತಾರೆ ಆ ದಾರಿಯಲ್ಲಿ ನಡೀತಾ ಇದ್ದೀವಿ. ಆ ರೀತಿಯಲ್ಲಿ ನಾವು ಸೇವೆಯನ್ನು ಮಾಡ್ತಾಯಿದ್ದೀವಿ. ಯಾವುದೋ ಒಂದು ಅಧಿಕಾರಕ್ಕಾಗಲಿ, ಯಾವುದೋ ಒಂದು ಹುದ್ದೆಯನ್ನು ಪಡೀಲಿಕ್ಕಾಗಲಿ ನಾವು ಇಲ್ಲ. 40 ವರ್ಷಗಳಿಂದನೂ ಕೂಡ ಇದೇ ನಿರಂತರವಾದಂಥ ಸೇವೆಯನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಹುಟ್ಟುಹಬ್ಬವನ್ನು ನಾವು ಯಾವತ್ತೂ ಕೂಡ ಆಚರಣೆ ಮಾಡ್ಕೊಳ್ಳೋರು ಅಲ್ಲ. ಆದ್ರೂ ಕೂಡ ಆಕಸ್ಮಿಕವಾಗಿ ಸ್ನೇಹಿತರ ಒಂದು ಒತ್ತಾಯಕ್ಕೆ ಇವತ್ತು ಇಲ್ಲಿ ಬಂದು ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭ ಇದೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಇವತ್ತು ಏನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ, ಅದೇ ರೀತಿಗೆ ನಮ್ಮ ಒತ್ತಾಯ, ನಮ್ಮ ಕೋರಿಕೆ ಈ ಭಾಗದಲ್ಲಿ ಈ ವೇದಿಕೆ ಮುಖೇನ ಒತ್ತಾಯಿಸೋದೇನಂತಂದರೆ, ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹಿರಿಯ ಮುತ್ಸದ್ದಿ, ಪ್ರಾಮಾಣಿಕಗೆ ಮತ್ತು ದಕ್ಷತೆಗೆ ಹೆಸರಾಗಿರ್ತಕ್ಕಂಥವರು, ಈಗಾಗಲೇ ಏನು ನಮ್ಮ ಕೆಂಪಣ್ಣವರವರು ಇದ್ದರು ಗುತ್ತಿಗೆದಾರರ ಅಧ್ಯಕ್ಷರು, ಯಾವುದೇ ಒಬ್ಬ ಶಾಸಕರು 1 ರೂಪಾಯಿಯೂ ಕೂಡ ಹಣ ತೆಗೆದುಕೊಳ್ಳದಲೇ ಕಾಮಗಾರಿಗಳನ್ನು ನಡೆಸ್ತಕ್ಕಂಥ ಗುತ್ತಿಗೆದಾರರಾಗಲಿ, ಅಧಿಕಾರಿ ವರ್ಗಗಳಾಗಲಿ, ಯಾವುದೇ ಇಲಾಖೆಯ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಅವರ ಹತ್ರ 1 ರೂಪಾಯಿನೂ, 1 ನಯಾ ಪೈಸೆಯನ್ನು ಕೂಡ ತೆಗೆದುಕೊಳ್ಳದೆ ಇರ್ತಕ್ಕಂಥ ಒಬ್ಬ ಯಾರಾದರೂ ಶಾಸಕರಿದ್ದರೆ ಅದು ಎಂ ಕೃಷ್ಣಪ್ಪನವರು, ಪ್ರಿಯಾಕೃಷ್ಣರವರು. ಹಾಗೆ ಅಂಥವರ ಜೊತೆಗೆ ನಾವು ಇದೀವಲ್ಲ ಅನ್ನೋದೇ ನಮಗೆ ಒಂದು ಪುಣ್ಯ, ನಮಗೆ ಭಾಗ್ಯ ಅದು. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಈ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿ ಈ ಕರ್ನಾಟಕದ ಒಂದು ಸೇವೆ ಮಾಡುವಂಥ ಅವಕಾಶವನ್ನು ಒದಗಿಸಿ ಕೊಡಬೇಕು ಅಂತಕ್ಕಂಥದ್ದನ್ನು ನಮ್ಮೆಲ್ಲರ ಹಕ್ಕೊತ್ತಾಯ ಇದೆ. ಅದು ನಾವು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ನಾಯಕರುಗಳಿಗೆ ಕೇಳ್ಕೊತೀವಿ, ಕೇಂದ್ರದ ವರಿಷ್ಠರಲ್ಲೂ ಕೂಡ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಎಂ ಕೃಷ್ಣಪ್ಪರವರಿಗೆ ನೀವು ತಾವು ಮಂತ್ರಿಯನ್ನು ಈ ಸಂದರ್ಭದಲ್ಲಿ ಮಾಡಲೇಬೇಕು. ಅವರಿಂದ ಈ ಜನಕ್ಕೆ ಏನು ರಾಜ್ಯಕ್ಕೆ ಒಳಿತಾಗಬೇಕು. ಅವ್ರ ನಿಸ್ವಾರ್ಥ ಸೇವೆ, ಪ್ರಾಮಾಣಿಕ ಸೇವೆ, ಇಂಥ ರಾಜಕಾರಣಿಗಳು ಅಪರೂಪ, ವಿರಳ. ಅಂಥವ್ರು ಅವರು ಯಾವುದೋ ಒಂದು ಅಧಿಕಾರ ಲಾಲಸೆಗಾಗಲಿ, ಹಣ ಮಾಡುವಂಥ ಲಾಲಸೆಗಾಗಲಿ ಅವರು ಬಂದವರಲ್ಲ. ಅವರು ಬಂದಿರತಕ್ಕಂಥದ್ದು ಏನೋ ಸೇವೆ ಮಾಡಬೇಕು ಅಂತ. ಅವ್ರ ದಿನನಿತ್ಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ದಾಸೋಹ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಆಶ್ರಯ ಇರ್ಬೋದು, ವಸತಿ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಎಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ಸರ್ವ ಕ್ಷೇತ್ರದಲ್ಲೂ ಕೂಡ, ಸರ್ವ ವ್ಯಾಪ್ತಿಯಲ್ಲೂ ಕೂಡ ಅವರು ಸೇವೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪರವರು ಈ ಸಂದರ್ಭದಲ್ಲಿ ಮಂತ್ರಿ ಆಗ್ತಾರೆ ಅನ್ನತಕ್ಕಂಥ ಆಶಾಭಾವನೆ ಇದೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀವಿ. ಇಂಥ ಒಬ್ಬ ಮಹಾನ್ ನಾಯಕರು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥದ್ದು. ವಿಜಯನಗರ ಕ್ಷೇತ್ರ ಸರ್ವತೋಮುಖ ಅಭಿವೃದ್ಧಿಯತ್ತ ಮುನ್ನಡೀತಾ ಇದೆ.
ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಸೇವೆ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮುನ್ನಡೀತಾ ಇದ್ದೀವಿ. ಹಾಗಾಗಿ ಈ ಹುಟ್ಟುಹಬ್ಬಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿರ್ಬೋದು ಈ ರೀತಿಯಾಗಿ ನೇರವಾಗಿ ಬಂದು ಶುಭವನ್ನು ಕೋರಿರ್ತಕ್ಕಂಥವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀನಿ. ಈ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಕೂಡ ಬೆಲೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ನಾವು ಏನೂ ಒತ್ಕೊಳ್ಳೋಕ್ಕಾಗಲ್ಲ. ಏನು ಜನರಿಗೆ ನಾವು ಸೇವೆ ಮಾಡಿರ್ತೀವಿ, ಏನಾದರೂ ಸಮಾಜಕ್ಕೆ ಸ್ವಲ್ಪ ಕಿಂಚಿತ್ತಾದರೂ ಏನಾದರೂ ಸೇವೆ ಮಾಡಿದರೆ ಮಾತ್ರ ಇಂಥವೆಲ್ಲ ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸಾರ್ವಜನಿಕ ಸೇವೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿ ಫಲಾಪೇಕ್ಷೆ ದೇವ್ರಿಗೆ ಬಿಟ್ಟಿದ್ದು. ಹಾಗಾಗಿ ಆ ದೇವರು ಮತ್ತು ನಮ್ಮ ದೇವರುಗಳಾಗಿರ್ತಕ್ಕಂಥ ಕೃಷ್ಣಪ್ಪನವರು, ಪ್ರಿಯಕೃಷ್ಣವರು, ಪ್ರದೀಪ್ ಕೃಷ್ಣವರು ಯಾವ ರೀತಿಯಾಗಿ ದಾರಿ ತೋರಿಸ್ತಾರೆ, ಮಾರ್ಗದರ್ಶನ ತೋರಿಸ್ತಾರೆ, ಆ ರೀತಿ ನಾವು ಮುನ್ನಡೆತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಸರ್. ಈ ಭಾಗದ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಕೆಲಸ ಮಾಡೋ ಒಂದು ಅವಕಾಶ ಕೂಡ ಒದಗಿಸಿಕೊಟ್ಟಿದ್ದಾರೆ. ಹೌದು, ಖಂಡಿತವಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ನ ಈ ಭಾಗದಲ್ಲಿ ಅಧ್ಯಕ್ಷನಾಗಿ 2 ಬಾರಿ ಅಧ್ಯಕ್ಷನಾಗಿ ಕನ್ನಡದ ಒಂದು ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಮತ್ತು ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಕಿಂಗ್ಸ್ನ ಒಂದು ಅಧ್ಯಕ್ಷನಾಗಿ ಸೇವೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಅಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್, ಅದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ, ಅಲ್ಲೂ ಕೂಡ ನಾನು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. JP ಉದ್ಯಾನವನ ವಾಯುವಿಹಾರಿಗಳ ಸಂಘ ಇರ್ಬೋದು, ಅನೇಕ ಸಂಘ ಸಂಸ್ಥೆಗಳಲ್ಲಿ ನಾವು ತೊಡಗಿಸ್ಕೊಂಡು ಇವತ್ತು ನಾವು ಸೇವೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಅವರೆಲ್ಲರ ಒಂದು ನಿಕಟವಾದಂಥ ಸಂಪರ್ಕವನ್ನು ಇಟ್ಕೊಂಡು ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಏನಾಗಬೇಕು, ಅವ್ರ ಮೂಲಭೂತ ಸೌಕರ್ಯಗಳು ಏನಾಗಬೇಕು ಅದಕ್ಕೆ ಸ್ಪಂದಿಸ್ತಕ್ಕಂಥ, ಅದನ್ನು ನಾವು ಶಾಸಕರಿಗೆ ಹೇಳಿ ಅದನ್ನು ಕೆಲಸಗಳನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದು ತಂಡವಾಗಿ ಮಾಡ್ತಾ ಇದ್ದೀವಿ. ಇವತ್ತು ನಂಜಾಪುರ ಇರ್ಬೋದು, ಮತ್ತು ಗೋಮೂರ್ತಿ ಇರ್ಬೋದು, ಸೋಮಶೇಖರ್ ಇರ್ಬೋದು, ಶಿವಪ್ಪರವ್ರು ಇರ್ಬೋದು, ಮೋಹನ್ ಅವರು ಇರ್ಬೋದು, ಅನೇಕ ಮುಖಂಡಗಳು, ಭಾಳಷ್ಟು ಜನ ಎಲ್ಲ ಇರ್ತಕ್ಕಂಥ ಎಲ್ಲ ಮುಖಂಡಗಳಲ್ಲಿ ಯಾರೂ ಕಾರ್ಯಕರ್ತರಲ್ಲಿ ಎಲ್ಲ ಮುಖಂಡಗಳೇ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಬಂದಿರೋದಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿದಂಥ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಮತ್ತು ಇಲ್ಲಿ ಶುಭ ಕೋರಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೀನಿ ಸರ್.